ಗಾಡಿಗಳನ್ನ ಸೈಡ್ಗಾಕಿ ಪೊಲೀಸರು ಕರ್ಕೊಂಡ್ಬಂದಿರ್ತಕ್ಕಂಥ ಆರೋಪಿಗಳನ್ನ ನೋಡ್ತಾ ಇದ್ರೆ ಅವರ ಮನಸ್ಸಿನಲ್ಲಿ ದರ್ಶನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತಕ್ಕಂಥ ಒಂದು ಊಹೆ ಇರ್ಬೋದು. ಆದ್ರೆ ದರ್ಶನನ್ನ ಇಲ್ಲಿ ಕರ್ಕೊಂಡ್ಬಂದಿಲ್ಲ. ದರ್ಶನ್ ಮತ್ತೆ ಪವಿತ್ರ ಗೌಡ ಇತರ ಆರೋಪಿಗಳನ್ನ ಕೃತ್ಯ ನಡೆದಂಥ ಸ್ಥಳ ಎಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಅದನ್ನ ಸಾಯಿಸಿದ್ರು, ಕೊಲೆ ಮಾಡಿದ್ರು, ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಜನ ಹೆಚ್ಚಾಗಿ ಅಲ್ಲೇ ರಸ್ತೆ ಬದಿಯವರ ವಾಹನಗಳನ್ನ ನಿಲ್ಲಿಸಿರೋದ್ರಿಂದ ನಾನು ಸ್ವಲ್ಪ ನಮ್ಮ ಪ್ರತಾಪ ಕ್ಯಾಮೆರಾ ಮೇಲೆ ಒಂದು ಜೂಮ್ ತೋರಿಸ್ತಾ ಇದ್ದಾರೆ. ಜನ ತಮ್ಮ ವಾಹನಗಳನ್ನ ರೋಡ್ನಲ್ಲಿ ನಿಲ್ಲಿಸಿರೋದ್ರಿಂದ ಹಿಂದ್ಗಡೆ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥ ದೃಶ್ಯಾವಳಿಗೂ ಸಹ ನಾವು ಕಾಣಿಸ್ತಾ ಇದ್ದೀವಿ. ಒಳಗೆ ಬಂದ್ಬಿಡು, ಅವ್ನು ಬೇಕಾದ್ರೆ ಜೂಮ್ ಮಾಡಿದ್ದೀನಲ್ಲ ಇನ್ನೇನು ಈ ಸರಿ ಬಂದ್ಬಿಡು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಶಾಂತ ನೋಡಿ ಬಿಡ್ತೀನಿ ಬಾ. ಹಿಂಗೆ ಬರ್ತಾರ ಯಾವ ತಿರುಗಿಸು ಹಂಗೆ ಜೊತೆಗೆ ಹೋಗ್ಬಿಡಂಗೆ ಅಣ್ಣ. ಮೋಹನ ಒಳ್ಳೆ ಸಾಕಾದ ಇದಾಗೈತೆ. ಬೆಳಗ್ಗೆ ಹೋಗಿದ್ದು ಬಿರಿಯಾನಿ ಇದು. ಬೆಳಗ್ಗೆ ಊಟ ಅಲ್ಲಿ ಕಸ್ಟಡಿಗೆ ಊಟ ತೊಗೊಂಡೋದ್ರು. ನಿನ್ನೆ ರಾತ್ರಿ ಬೆಳಗ್ಗೆ ಯಾವತ್ತು ನೆನ್ನೆನಾ? ನೆನ್ನೆ ಅಲ್ಲಣ್ಣ, ಬೆಳಗ್ಗೆ ಇವತ್ತು. ಅದು ಕಬಡ್ಡಿ ಟೀಮಲ್ಲಿ ಹೋಗಿ ಅವರು ತಗೊಂಡೋದ್ರು. ಇದೀಗ ಸ್ಥಳ ಮಾಜಾರ್ ಮಾಡ್ತಿರುವಂಥದ್ದು ಸದ್ಯ ನೀವು ನೋಡ್ತಾ ಇದ್ದೀರಾ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಆರೋಪಿಗಳನ್ನ ಕರೆತಂದು ಜೊತೆಗೆ ಆ ಆರೋಪಿಗಳು ಕೂಡ ಮಾಸ್ಕ್ ಹಾಕಿರುವಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ 3 ಗಂಟೆಗಳ ಕಾಲ ಅವರ ಮಾಹಿತಿಯನ್ನ ಸಂಗ್ರಹಿಸಲಾಯಿತು. ಅಂದ್ರೆ ಯಾರಿಗೆ ಕಾಲ್ ಮಾಡಿದ್ರು, ದರ್ಶನ್ ಯಾವಾಗ ಕಾಲ್ ಮಾಡಿದ್ರು ಆರೋಪಿಗಳಿಗೆ, ಮತ್ತೆ ಎಲ್ಲಿಂದ ಕರೆ ತಂದಿದ್ರು, ಯಾವ ಗಾಡಿ. ಸ್ವಲ್ಪ ಸೈಡ್ ಬಂದಿದ್ರು. ದರ್ಶನ್ ಇಲ್ಲ, ಬೇರೆ ಯಾರು ದರ್ಶನ್ ಇಲ್ಲ. ಇಲ್ಲ ಇಲ್ಲ, ಅವ್ರು 3 ಜನ. ಕಾಣ್ತಿದೆ ಇಲ್ಲಿ ಮುಖ. ಕರೆ ತಂದು ಈಗಾಗಲೇ ಸ್ಥಳ ಮಾತ್ರ ಮಾಡ್ತಾರೆ. ನೋಡ್ತಾ ಇರ್ಬೋದು, ಏನು ಒಂದು ಸುಮ್ಮನಹಳ್ಳಿ ಬಳಿ ಇರುವಂತಹ ರಾಜಕಾಲುವೆ ಬಳಿ ಈಗ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಪೊಲೀಸರು ಕೂಡ ಆ ಒಂದು ಸ್ಕಾರ್ಪಿಯೋ ಕಾರಲ್ಲಿ ರಾತ್ರೋರಾತ್ರಿ ಅವ್ರನ್ನ ಹಲ್ಲೆ ಮಾಡಿ ಅಲ್ಲಿಂದ ಇಲ್ಲಿಗೆ ಅಂದ್ರೆ ಈ ಸುಮ್ಮನಹಳ್ಳಿಯಲ್ಲಿರುವಂತಹ ಈ ರಾಜಕಾಲುವೆಗೆ ಬಳಿ ಕರ್ಕೊಂಡು ಫೋನ್ ಮಾಡಿ ಕೇಳು. ಆರೋಪಿಗಳನ್ನ ಈ ಅಂದ್ರೆ ರಾತ್ರೋರಾತ್ರಿ ಹಲ್ಲೆ ಮಾಡಿ ಅವ್ರನ್ನ ಕರೆ ತಂದಂತಹ ಅಂದ್ರೆ ಸ್ಕಾರ್ಪಿಯೋದಲ್ಲಿ ಬಂದಂತಹ ಆರೋಪಿಗಳನ್ನ ಇವತ್ತು ಸ್ಥಳ ಮಾತ್ರ ಮಾಡ್ತಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ನೋಡ್ತಿರುವಂಥದ್ದು ಪೊಲೀಸರು ಮತ್ತೆ ಆರೋಪಿಗಳಿಗೆ ಮಾಸ್ಕ್ ಅನ್ನ ಹಾಕ್ತಾರೆ. ಬಸ್ಸು ಎಡಗಡೆಗೆ ಹೋಯ್ತಲ್ಲ, ಆ ರೋಡ್ ಬಿಟ್ಟು ಇನ್ನೊಂಚೂರು ಮುಂದೆ ಇರು. ಹಾಂ ಸರಿ ಸರಿ, ಎಡಗಡೆನೇ ಇದೆಯಲ್ಲ. ಬರ್ತೀನಿ ಮುಗಿತೀನಿ.
ಹಾಂ ಸರಿ ಸರಿ ಬರ್ತೀನಿ ಓಡ್ಬರ್ತೀನಿ. ಏನು ಇವ್ರದ್ದು ಈ ಒಂದು 4 ರಿಂದ 5 ಜನ ಆರೋಪಿಗಳನ್ನ ಅಂದ್ರೆ 2 ಇದ್ದು ಅಥವಾ ಉಡ್ನಲ್ಲಿ ಹೊಡೆದಿದ್ದ ಅಥವಾ ಕಬ್ಬಿಣರ ರಾಡ್ನಿಂದ ಹೊಡೆದಿದ್ದ ಅಂದ್ರೆ ಸಂಪೂರ್ಣವಾಗಿ ಈಗಾಗಲೇ ಏನು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಪೊಲೀಸರು ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ತನಿಖೆ ಮಾಡಲಾಗಿತ್ತು. ತನಿಖೆ ನಡೆದ ನಂತರ ಇದೀಗ ಒಂದು ವಾಸ್ತವ್ಯ ಸಂಪೂರ್ಣ ಸಾಕ್ಷ್ಯ ಆಧಾರಗಳನ್ನು ಸಾಕ್ಷ್ಯ ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದು ಸ್ಥಳ ಮಾತಾಡ ಮಾಡ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು.